ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಅಕ್ಟೋಬರ್ ತಿಂಗಳ 31ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ಮರಿಯ. ಆಗ ಮರಿಯಳು, ಈಗೋ ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗೆ ಆಗಲಿ ಎಂದಳು. ಲೂಕ 1:38. ಸತ್ಯವೇದದಲ್ಲಿರುವ ಮಹಿಳೆಯರಲ್ಲಿ ಮರಿಯ ದೇವರ ಅನುಗ್ರಹವನ್ನು ಪಡೆದಳು ಮತ್ತು ಧನ್ಯಳು ಎಂದು ಕರೆಯಲ್ಪಟ್ಟಳು. ನಾವು ಮರಿಯಳ ಗುಣಗಳನ್ನು ಓದಿ ಧ್ಯಾನಿಸಿದಾಗ ಆ ಪ್ರತಿಯೊಂದು ಕೃಪೆಯ ಘಟನೆಗಳು ನಮ್ಮ ಹೃದಯಗಳನ್ನು ಸಂತೋಷಪಡಿಸುವುದಲ್ಲದೆ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಆಳಗೊಳಿಸುತ್ತದೆ. ಮರಿಯಳು ಕರ್ತನಿಂದ ಆರಿಸಲ್ಪಟ್ಟ ಕೃಪೆಯ ಪಾತ್ರೆಯಾಗಿದ್ದಳು. ಅವಳು ಸ್ತ್ರೀಯರಲ್ಲಿ ಆಶೀರ್ವಾದದ ಪಾತ್ರೆಯಾಗಿದ್ದಳು. ಕರ್ತನಿಗೆ ಸೇವಕಿಯಾಗಿ ತನ್ನನ್ನು ತಾನು ಒಪ್ಪಿಸಿಕೊಂಡ ನಮ್ರತೆಯ ಪಾತ್ರೆಯಾಗಿದ್ದಳು. ಪವಿತ್ರಾತ್ಮನ ತುಂಬುವಿಕೆಗಾಗಿ ಕಾಯುತ್ತಿದ್ದ ಹಂಬಲದ ಪಾತ್ರೆಯಾಗಿದ್ದಳು. ನಂಬಿಕೆಯಿಂದ ತನ್ನನ್ನು ತ್ಯಾಗದಲ್ಲಿ ಅರ್ಪಿಸಿಕೊಂಡ ಪವಿತ್ರೀಕರಣದ ಪಾತ್ರೆಯಾಗಿದ್ದಳು. ದೇವರನ್ನು ಸಂತೋಷದಿಂದ ಮಹಿಮೆಪಡಿಸಿದ ಸ್ತುತಿಯ ಪಾತ್ರೆಯಾಗಿದ್ದಳು ಮತ್ತು ತನ್ನ ಹೃದಯದಲ್ಲಿ ಎಲ್ಲವನ್ನೂ ಇಟ್ಟುಕೊಂಡು ಚಿಂತಿಸುತ್ತಿದ್ದ ಧ್ಯಾನದ ಪಾತ್ರೆಯಾಗಿದ್ದಳು. ಹಲ್ಲೆಲೂಯಾ. ಹಳೆಯ ಒಡಂಬಡಿಕೆಯ ಆರಂಭದಲ್ಲಿ ಹವ್ವಳ ಮೂಲಕ ಪಾಪ ಮತ್ತು ಶಾಪವು ಮಾನವ ಜನಾಂಗವನ್ನು ಪ್ರವೇಶಿಸಿತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಮರಿಯಳ ಮೂಲಕ ಸೈತಾನನ ತಲೆಯನ್ನು ಪುಡಿಪುಡಿಯಾದ ಬೀಜವು ಹೊರಹೊಮ್ಮಿತು. ಈ ಮಹಿಳೆಯಿಂದ ನಮ್ಮ ಕರ್ತನಾದ ಯೇಸು ಹೊರಬಂದನು. ಇಡೀ ಜಗತ್ತಿಗೆ ಆಶೀರ್ವಾದ. ಮರಿಯಳ ಜೀವನವು ನಮಗೆ ಕೃಪೆ ಮತ್ತು ಆಶೀರ್ವಾದದ ಎರಡನ್ನೂ ಪ್ರತಿಬಿಂಬಿಸುತ್ತದೆ. ಲೋಕದಲ್ಲಿರುವ ಲಕ್ಷಾಂತರ ಜನರಲ್ಲಿ ಮರಿಯಳು ಕರ್ತನ ದೃಷ್ಟಿಯಲ್ಲಿ ದಯೆಯನ್ನು ಏಕೆ ಕಂಡುಕೊಂಡಳು? ಅದರ ಬಗ್ಗೆ ನಾವು ಯೋಚಿಸೋಣ. ಸತ್ಯವೇದವು ಹೇಳುತ್ತದೆ, ಯಾಕೆಂದರೆ ಕರ್ತನ ಕಣ್ಣುಗಳು ಭೂಮಿಯಾದ್ಯಂತ ಓಡಾಡುತ್ತಾ ತನಗೆ ನಿಷ್ಠಾವಂತ ಹೃದಯವುಳ್ಳವರ ಪರವಾಗಿ ತನ್ನನ್ನು ತಾನು ಬಲವಾಗಿ ತೋರಿಸಿಕೊಳ್ಳುತ್ತದೆ. 2 ಪೂರ್ವಕಾಲ ವೃತ್ತಾಂತ 16:9. ಕರ್ತನ ಕಣ್ಣುಗಳು ಎಲ್ಲೆಡೆಯಲ್ಲಿಯೂ ಇವೆ, ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತವೆ. ಜ್ಞಾನೋಕ್ತಿಗಳು 15:3. ಮತ್ತು ಮತ್ತೊಮ್ಮೆ ಆತನ ಕಣ್ಣುಗಳು ನೋಡುತ್ತವೆ, ಆತನ ಕಣ್ಣುಗಳು ಮನುಷ್ಯಕುಮಾರರನ್ನು ಪರೀಕ್ಷಿಸುತ್ತದೆ. ಕೀರ್ತನೆಗಳು 11:4. ಕರ್ತನ ಕಣ್ಣುಗಳು ಮರಿಯಳನ್ನು ನೋಡಿದಾಗ ಅವಳ ನಮ್ರತೆ, ಅವಳ ಭಕ್ತಿ ಮತ್ತು ದೇವರಿಗಾಗಿ ತನ್ನನ್ನು ತ್ಯಾಗ ಮಾಡುವ ಇಚ್ಛಾಶಕ್ತಿ ಅವನಿಗೆ ಸಂತೋಷವನ್ನುಂಟು ಮಾಡಿದವು. ನಿಜಕ್ಕೂ ಕರ್ತನು ವಿನಮ್ರರಿಗೆ ಕೃಪೆಯನ್ನು ನೀಡುತ್ತಾನೆ. ಕರ್ತನ ದೃಷ್ಟಿಯಲ್ಲಿ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆತ್ತುವನು ಎಂದು ಸತ್ಯವೇದವು ಹೇಳುವುದಿಲ್ಲವೇ? ಯಾಕೋಬ 4:10. ದೇವರು ಮರಿಯಳಿಗೆ ಮಾಡಲು ಬಯಸಿದ್ದು ಅದನ್ನೇ. ಅವಳ ನಮ್ರತೆಯಿಂದಾಗಿ ಅವಳನ್ನು ಉನ್ನತೀಕರಿಸಲು. ದೇವರ ಪ್ರಿಯ ಮಕ್ಕಳೇ, ಕರ್ತನು ನಿಮ್ಮನ್ನು ಮೇಲಕ್ಕೆತ್ತಬೇಕಾದರೆ ನಮ್ರತೆ ಅತ್ಯಗತ್ಯ. ನೀವು ಆತನ ಮುಂದೆ ಹೇಗೆ ಕಾಣಿಸಿಕೊಳ್ಳುತ್ತೀರಿ? ನೀವು ಯಾವಾಗಲೂ ಪಶ್ಚಾತ್ತಾಪದ ಹೃದಯದಿಂದ ಆತನ ಸನ್ನಿಧಿಯಲ್ಲಿ ನಿಮ್ಮನ್ನು ತಗ್ಗಿಸಿಕೊಂಡರೆ ಖಂಡಿತವಾಗಿಯೂ ಕರ್ತನು ನಿಮ್ಮನ್ನು ಉನ್ನತೀಕರಿಸುತ್ತಾನೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ಪರಿಶುದ್ಧನೆಂಬ ಹೆಸರುಳ್ಳವನು, ಮಹೋನ್ನತನೂ ಆದ ಶಾಶ್ವತತೆಯಲ್ಲಿ ವಾಸಿಸುವವನು ಹೀಗೆ ಹೇಳುತ್ತಾನೆ, ನಾನು ಉನ್ನತವಾದ ಮತ್ತು ಪರಿಶುದ್ಧ ಸ್ಥಳದಲ್ಲಿ ವಾಸಿಸುತ್ತೇನೆ. ದೀನರ ಆತ್ಮವನ್ನು ಉಜ್ಜೀವನಗೊಳಿಸಲು ಮತ್ತು ದೀನರ ಹೃದಯವನ್ನು ಉಜ್ಜೀವನಗೊಳಿಸಲು, ಪಶ್ಚಾತ್ತಾಪ ಮತ್ತು ದೀನತೆಯ ಆತ್ಮವನ್ನು ಉಜ್ಜೀವನಗೊಳಿಸಲು
ನಾನು ವಾಸವಾಗಿದ್ದೇನೆ. ಯೆಶಾಯ 57:15. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.